ರಾಮನು ಅಯೋಧ್ಯೆಯಲ್ಲಿ ಧರ್ಮದ ಮೇರೆಗೆ ರಾಜ್ಯವಾಳುತ್ತಿದ್ದಾಗ ಜನತೆ ಸೀತಾದೇವಿಯ ಶುದ್ಧತೆಯನ್ನು ಅನುಮಾನಿಸಲು ಆರಂಭಿಸಿದರು. ರಾಜಧರ್ಮದ ಪಾಲನೆಗಾಗಿ ರಾಮನು ಸೀತೆಯನ್ನು ವಾಲ್ಮೀಕಿ ಮುನಿಯ ಆಶ್ರಮಕ್ಕೆ ಕಳಿಸಿದನು. ಅಲ್ಲಿಯೇ ಸೀತೆ ಲವಕುಶರನ್ನು ಹೆತ್ತಳು. ಕಾಲಕ್ರಮೇಣ ಲವಕುಶರು ರಾಮನಿಗೆ ತಾವು ರಾಮನ ಮಕ್ಕಳಾಗಿದ್ದೇವೆ ಎಂಬುದನ್ನು ತಿಳಿಸಿದರು. ಈ ಘಟನೆಯ ನಂತರ ಸೀತಾಮಾತೆ ಭೂದೇವಿಯಿಂದ ತನ್ನನ್ನು ಎಳೆದುಕೊಳ್ಳುವಂತೆ ಪ್ರಾರ್ಥಿಸಿ ಭೂಮಿಯಲ್ಲಿ ಸೇರಿದಳು. ಈ ಪಶ್ಚಾತ್ತಾಪದಿಂದ ಕೂಡಿದ ಘಟನೆಗಳ ಬಳಿಕ ರಾಮನು ತನ್ನ ಅವತಾರ ಪೂರ್ಣಗೊಂಡಿತು ಎಂದು ತಿಳಿದು ಅಯೋಧ್ಯೆಯ ಸರಯೂ ನದಿಗೆ ಹೋದನು. ಅಲ್ಲಿ ತಮ್ಮ ಶರೀರವನ್ನು ತ್ಯಜಿಸಿ ವೈಕುಂಠಕ್ಕೆ ಪ್ರವೇಶಿಸಿದನು. ಕೆಲವೊಂದು ಪುರಾಣಗಳಲ್ಲಿ ಇದು ಸ್ವಧಾಮ ಪ್ರವೇಶ ಎಂದು ಕರೆಯಲ್ಪಡುತ್ತದೆ, ಅಂದರೆ ರಾಮನು ತನ್ನ ಮೂಲವಾದ ವಿಷ್ಣುವಿನ ರೂಪಕ್ಕೆ ಮರಳಿದನು.